ಸಭೆ ನಡೀತಾ ಇದೆ, ಅವ್ರ ಮನೆಯಲ್ಲಿ ಸಭೆ ನಡೀತಾ ಇದೆ, ಮಾಡ್ತಿದ್ದಾರೆ. ಇಲ್ಲ ಅವರೊಬ್ಬರೇ ತಗೊಳ್ಳಿಕ್ಕೆಲ್ಲ ಎಲ್ಲ ಇಂಟಾರ್ ಕ್ಯಾಬಿನೆಟ್ ತಗೋಬೇಕು, ಕ್ಯಾಬಿನೆಟ್ ಅಲ್ಲಿ ಬರಬೇಕು, ಚರ್ಚೆ ಆಗಬೇಕು. ಸರ್, ಈಗ ನಿಮ್ಮದು 60% ಸರ್ಕಾರ ಅಂದ್ಬಿಟ್ಟು ಒಂದು ಪೋಸ್ಟರ್ ಮಾಡಿ ಬಿಜೆಪಿ ನೇಷನ್ ವೋಟ್ ಬಿಡ್ತಾ ಇದ್ದಾರೆ. ನೀವು 41 ಇದ್ರೆ ಈಗ 60 ಅಂತ ಹೇಳ್ತಾ ಇದ್ದಾರೆ. ನಾವು ಮಾಡ್ಲಿಕ್ಕೆ ಆಧಾರ ಇತ್ತು, ನಮಗೆ ಯಾರೋ ಅಧಿಕೃತವಾಗಿ ಹೇಳಿದ್ರು ಆಧಾರ ಇತ್ತು. ಈಗ ಸುಮ್ಮನೆ ಅವ್ರ ಪಾಡಿಗೆ ಅವರೇ ಮಾಡಿದ್ರೆ ಅವ್ರ ಖುಷಿಗಾಗಿ ಮಾಡಿರ್ಬೋದು ಅಷ್ಟೇ, ಯಾವುದೇ ಆಧಾರ ಇಲ್ಲ. ಗೊತ್ತಿಲ್ಲ, ಅವ್ರ ಇಲಾಖೆ ಅವರೇ ಸ್ಪಷ್ಟೀಕರಣ ಕೊಡ್ಬೇಕು. ಅವರು ಸಂಬಂಧಪಟ್ಟ ಸಚಿವರು ಆದೇಶ ಅವರೇ ಮಾಡಿದ್ರು. ಸರ್, ಇಷ್ಟು ಸ್ಟ್ರಾಂಗ್ ಆಗಿ ಬಿಜೆಪಿ ಅಲಿಗೇಷನ್ ಮಾಡ್ತಾ ಇದಾರೆ. ಕಾಂಗ್ರೆಸ್ ಸಚಿವರುಗಳಿದ್ದಾರೆ, ಮೂವರಿದ್ದಾರೆ ಅಂತ. ಡ್ಯಾಮೇಜ್ ಆಗಲ್ಲ ಸರ್ ನಿಮ್ಮ ಪಕ್ಷಕ್ಕೆ? ಯಾರು ಇದಾರ? ಹಂಗೆ ಹೇಳಿದ್ರೆ ಆಗ್ತಿದ್ರೆ ಯಾರಿಗೆ ಡ್ಯಾಮೇಜ್ ಅಂದ್ರೆ ಹಿಂಗೆ ಹೇಳ್ಬೇಕು, ಹೆಸರು ಹೇಳಬೇಕು ಯಾರ್ದಾರೆ. ಅದೀಗ ಅವ್ರದೇ ಏಜೆನ್ಸಿ ಎನ್ಕ್ವೈರಿ ಮಾಡ್ತಾರಲ್ಲ, ವೇಟ್ ಮಾಡಲಿ, ಎಲ್ಲರೂ ವೇಟ್ ಮಾಡಲಿ. CBI ಎನ್ಕ್ವೈರಿ ಮಾಡ್ತಿದ್ದಾಗ ನಮ್ಮ ಕಡೆ ತೋರಿಸೋದು ಅವಶ್ಯಕತೆ ಇಲ್ಲ. CBI ಮಾಡ್ತಾರೆ, ಯಾರು ಇನ್ವಾಲ್ವ್ ಇದ್ದಾರೆ, ಯಾರಿಲ್ಲ, ಯಾರಿಗೆ ಸಪೋರ್ಟ್ ಮಾಡಿದ್ರು, ಎಷ್ಟು ಸಾರಿ ಬಂದರು. ಏರ್ಪೋರ್ಟ್ ಇರೋದು ಕೇಂದ್ರ ಸರ್ಕಾರದ ಅಧೀನದಲ್ಲಿ, ನಮ್ಮ ರಾಜ್ಯ ಸರ್ಕಾರದಲ್ಲಿ ಇಲ್ಲ. ಜವಾಬ್ದಾರಿ ಅವ್ರಿಗೆ ಹಚ್ಚಿದೆ. BJP ಅವರು ಸುಮ್ಮನೆ ಮಾತಾಡ್ತಾ ಕೂಡ ಜವಾಬ್ದಾರಿಯಿಂದ ಮಾತಾಡಬೇಕಾಗ್ತದೆ. ಯಾಕಂದರೆ ಟೋಟಲ್ ಎಲ್ಲ ಕಂಟ್ರೋಲ್ ಅವ್ರದ್ದೇ, ನಮ್ದೇನಿಲ್ಲ. ಹೀಗಾಗಿ CBI ಎನ್ಕ್ವೈರಿ ಮಾಡ್ತಿದ್ದಾರೆ, ವೇಟ್ ಮಾಡೋಣ. ಅದರಲ್ಲಿ ಏನೋ ರಿಸಲ್ಟ್ ಬರ್ಬೇಕಾದ್ ನೋಡೋಣ. ಕೊಟ್ಟಿದ್ದಾರೆ ನೋಡ್ಬೇಕು, ಅದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನಮಗೆ. ಅದು ಕ್ಯಾಬಿನೆಟ್ಗೆ ಬಂದ ಮ್ಯಾಗ ನೋಡೋದಾಗ್ತದೆ. ಆಗಿದೆ, ಭಾಳಷ್ಟು ಇದೆ ನಮ್ಮಲ್ಲಿ. ಇನ್ನೂ 70ರಿಂದ ಹಿಡಿದು ಇಲ್ಲಿವರೆಗಿದೆ. 70 ವರ್ಷದಿಂದನೂ ಭಾಳಷ್ಟು ವರದಿಗಳು ಸರ್ಕಾರಕ್ಕೆ ಸಲ್ಲಿಸಿದ್ರು ಕೂಡ ಹಾಗೆ ಕೆಲವು ಜಾರಿಯಾಗಿದೆ, ಕೆಲವು ಜಾರಿ ಆಗಿಲ್ಲ. ಇದು ಮಾಡೋಣ, ಇದು ಮಾಡಲಿಕ್ಕೆ ಕ್ಯಾಬಿನೆಟ್ ಮತ್ತೆ ಚರ್ಚೆ ಮಾಡೋಣ. ಹೋಗ್ತೀವಿ, ನೀವು ಬನ್ನಿ. ಎಲ್ಲರೂ ಕೂಡ ಹೌದು, ಹೋಗ್ಲೇಬೇಕಲ್ಲ. ಯಾಕ್ರೆ ಅಧ್ಯಕ್ಷ ಕರೆದ ಮೇಲೆ ಹೋಗ್ಲೇಬೇಕು, ಹೋಗ್ತೀವಿ. ಬೇರೆ ಡಿನ್ನರ್ಗಳಿಗೆ ಆಕ್ಷೇಪ ಆಗಿತ್ತು. ಪಾರ್ಟಿ ಡಿನ್ನರ್ ಕೊಡ್ತಾರೆ, ಪಾರ್ಟಿ ಹೆಸರು ಮ್ಯಾಗ ಕೊಡ್ತಿದ್ದಾರೆ ಅವರು. ಪಾರ್ಟಿ ಹೆಸರು ಮ್ಯಾಗ ಕೊಡ್ತಾರೆ, ನಾವು ಹೋಗ್ತೀವಿ, ಎಲ್ಲರೂ ಭಾಗವಹಿಸ್ತೀವಿ ಪಾರ್ಟಿಯಲ್ಲಿ. ಓಕೆ.